ಹಾಯ್ ಗಾಯ್ಸ್, ವೆಲ್ಕಮ್ ಟು ಚೆರಿ ವಿತ್ ಮೀ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಈವ್ನಿಂಗ್ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನನ್ನ ಮಗಳ ಜೊತೆ ನಾನು ಈ ರೀತಿ ಸ್ವಲ್ಪ ಹೊತ್ತು ಆಟ ಆಡಿದ ಮೇಲೇ ಅವಳು ನಾನು ಹೇಳೋಂತಹ ಕೆಲಸಗಳನ್ನೆಲ್ಲ ಮಾಡೋದು, ಅಂದರೆ ವರ್ಕನ್ನೆಲ್ಲ ಮಾಡೋ ಅಂಥದ್ದು. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಅವಳ ಜೊತೆ ಈ ರೀತಿ ಆಟ ಆಡ್ತಿದ್ದೀನಿ. ಮತ್ತು ವರ್ಕ್ ಬರ್ದಾದ್ಮೇಲೂ ಕೆಲವೊಂದು ಸಲ ಆಟ ಆಡಬೇಕಾಗತ್ತೆ. ಇಲ್ಲಾಂದರೆ ಅವಳು ನನ್ನ ಹತ್ರ ಆಟ ಆಡೋಕ್ಕೆ ಬಂದಿಲ್ಲ ಅಂತ ಮನಸ್ಕೊಂಡು ಕೂತ್ಕೊಂಡ್ಬಿಡ್ತಾಳೆ. ಸಂಜೆ ನೈಟೆಲ್ಲ ಅದನ್ನೇ ಇದು ಮಾಡ್ತಾಯಿರ್ತಾಳೆ. ಅದಕ್ಕೋಸ್ಕರ ಇವಾಗ ಒಂದು ದೊಡ್ಡ ತಲೆನೋವು ಏನಪ್ಪ ಅಂದರೆ ವರ್ಕ್ ಮಾಡಿಸೋದು. ಎಷ್ಟು ಹೇಳಿದ್ರೂ ವರ್ಕ್ ಮಾಡಲ್ಲ. ಯಪ್ಪ, ಹೆಂಗೆ ಮಾಡಿಸೋದು ನಂದು ದೊಡ್ಡ ಪ್ರಶ್ನೆ ಆಗೋಗ್ಬಿಟ್ಟಿದೆ. ನಾನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಅವಳು ಯಾವ ರೀತಿ ವರ್ಕನ್ನು ಮಾಡ್ತಾಳೆ ಏನೋ ಅನ್ನೋದನ್ನೆಲ್ಲ. ಊಟ ಮಾಡಿ. ಅಯ್ಯಪ್ಪ, ನೀನು ಹಿಂಗೆ ಇಟ್ಕೊಂಡ್ರೆ ನಂಗೆ ಕತೆ ಅಷ್ಟೇ. ಕೂತ್ಕೊ, ಕೂತ್ಕೊಳ್ಳಿ ಹೂವ, ಕೂತ್ಕೊ, ಊಟ ತಗೊಂಬತ್ತೀನಿ. ಸೊ ಮಧ್ಯಾಹ್ನ ಬಂದವಳು ಏನೋ ತಿಂದಿರಲ್ಲ, ಹಾಗೆ ಮಾಡ್ಕೊಂಡ್ಬಿಡ್ತಾಳೆ. ಅದಕ್ಕೋಸ್ಕರ ಈಗ 4 ಗಂಟೆಲಿ ಈ ರೀತಿ ದೋಸೆನ ಮಾಡಿಕೊಡ್ತಾಯಿದ್ದೀನಿ. ಹಾಗೆ ನಮ್ಮ ಮನೆ ಮುಂದೆ ಈಗ ಇತ್ತೀಚೆಗೆ ಬಿಸಿಲು ಕೂಡ ಚೆನ್ನಾಗಿ ಬೀಳ್ತಿದೆ. ಅದು ಡೈರೆಕ್ಟು ಗಿಡಗಳ ಮೇಲೇ ಬೀಳ್ತಿದೆಯಲ್ಲ, ಹಾಗಾಗಿ ತುಂಬಾ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿ ಬೆಳೀತಿದೆ ಗಿಡಗಳು. ಅದಕ್ಕೋಸ್ಕರನೇ ಗಿಡಗಳಿಗೆ ಸೂರ್ಯನ ಬೆಳಕು ತುಂಬಾ ಮುಖ್ಯ. ಮತ್ತು ಇವಾಗ ನನ್ನ ಮಗಳಿಗೆ ವರ್ಕ್ ಸ್ಟಾರ್ಟ್ ಮಾಡಿಸ್ತೀನಿ. ಟೀಚರ್ ಇದು ಹೇಳ್ಕೊಟ್ರಾ? ಹೌದಾ, ಗೀಜ್ ಹಾಕಿದೀಯಾ? ಓಕೆ, ಅವ್ರು ಹೇಳ್ಕೊಟ್ಟಿರೋದೇನು ಗೊತ್ತಾ? ಬಿಗ್ಗರ್ ಅನಿಮಲ್ ಆ್ಯಂಡ್ ಸ್ಮಾಲರ್ ಅನಿಮಲ್ ಅಂತ. ಯಾವುದು ಬಿಗ್ಗು ತೋರಿಸು ಇದರಲ್ಲಿ. ನೀನು ಟಿಕ್ ಹಾಕಿದೀಯ ಅದರಲ್ಲಿ. ಬಿಗ್ ಯಾವುದು, ಸ್ಮಾಲ್ ಯಾವುದು ತೋರಿಸು. ಬಿಗ್ ದೊಡ್ಡದು, ಇದಾ ಅಲ್ಲ ಇದೆ. ಓಕೆನಾ? ಇವರಲ್ಲಿ ತೋರಿಸು ಬಿಗ್ ಯಾವುದು ಸ್ಮಾಲ್ ಯಾವುದು ಅಂತ. ಅಂದರೆ ದೊಡ್ಡ ಗಿಡ ಯಾವುದು, ದೊಡ್ಡ ಆನೆ ಯಾವುದು ತೋರಿಸಿಲ್ಲಿ. ಓಕೆ, ಅದು ದೊಡ್ಡ ಅನಿಮಲ್, ಬಿಗ್ ಅನಿಮಲ್. ಓಕೆ, ಬಿಗ್ ಟ್ರೀ ತೋರಿಸು. ಬಿಗ್ ಟ್ರೀ, ಬಿಗ್ ಟ್ರೀ ಮರ. ಬಿಗ್ ಬಾಲು. ಓಕೆ, ಡಾಗ್ ಎಲ್ಲಿದೆ? ಈ ಕಡೆ ಡಾಗು. ಸರಿ, ಕ್ಯಾಟ್ ಎಲ್ಲಿದೆ? ಗುಡ್ ಗರ್ಲ್. ಸರಿ, ಓಕೆ. ಇವಾಗ ಟಿಕ್ ಮಾಡ್ತೀಯಾ? ನೋಡಿ, ಹೇಳ್ಕೊಡ್ತೀನಿ. ವೇಸ್ಟ್ ಪೇಜು ಕೊಡಿ. ವೇಸ್ಟ್ ಪೇಜಲ್ಲಿ ತೋರಿಸ್ತೀನಿ ಟಿಕ್ ಮಾಡೋದೇನು ಅಂತ. ನೋಡು, ದೊಡ್ಡ ಇರುತ್ತಲ್ಲ, ದೊಡ್ಡದಕ್ಕೆ ಹಿಂಗೆ ಟಿಕ್ ಮಾಡಬೇಕು ಸರಿ ಅಂತ. ಓಕೆನಾ? ಇದು ಚಿಕ್ಕಕ್ಕಿದೆ, ಅದಕ್ಕೆ ತಪ್ಪು ಅಂತ ಹಿಂಗೆ ಟಿಕ್ ಮಾಡಬೇಕು. ಆಯಿತಾ? ಅದನ್ನು ಕೊಟ್ಟಿದ್ದಾರಲ್ಲಿ. ಈಗ ದೊಡ್ಡ ಬಾಕ್ಸು ಹಿಂಗನ್ನು, ಚಿಕ್ಕ ಬಾಕ್ಸು ಹಿಂಗನ್ನು. ಓಕೆನಾ? ರೈಟಾ? ಈಗ ಹಿಂಗೆ ಅನ್ನಬೇಕು. ಹಿಂಗೆ ಹೇಳು. ಹಿಂಗೆ ಅನ್ನೋದು. ಹಿಂಗೆ ತುಂಬ ದೊಡ್ಡದಲ್ಲ ನೋಡು, ಚಿಕ್ಕದಾಗಿ ಅಂದಿದ್ದಾರೆ. ಚಿಕ್ಕದಾಗಿ ಹಿಂಗೆ ಅನ್ನು. ತಗೋ, ಇಟ್ಕೊ. ದೊಡ್ಡದಕ್ಕೆ ಟಿಕ್ ಮಾಡು. ಇನ್ನೂ 2 ಬುಕ್ ಇದೆ. ದೊಡ್ಡದಕ್ಕೆ ಟಿಕ್ ಮಾಡಮ್ಮ. ಬುಕ್ ಓದಿಬಾರ್ದು ಅದು ಮಮ್ಮಿ. ಬಿಗ್ಗು ಟಿಕ್ ಮಾಡು. ಬಿಗ್ಗು ಸ್ಮಾಲ್ಗೆ ಟಿಕ್ ಮಾಡಬೇಕು. ಬಿಗ್ಗುಗೆ ಆ್ಯರೋ ಮಾರ್ಕಿಂಗ್ಗೆ ಟಿಕ್ ಮಾರ್ಕ್ ಹಾಕು. ಸ್ಮಾಲ್ಗೆ ಹಿಂಗೆ ಕ್ರಾಸ್ ಮಾರ್ಕ್ ಹಾಕು. ಇದಲ್ಲ ಕಣೆ, ಅದು ನೆಕ್ಸ್ಟ್. ಅದು ಈಗ ಹಿಂಗೆ ಸರಿ ಅಲ್ಲ, ಅದರ ಸರಿ ಅಂತ ಹಾಕಬೇಕು. ಇಲ್ಲಿ ನೋಡು, ಇಲ್ಲಿ ಹಾಕಿದ್ದೀನಿ ನಾನು. ಹಿಂಗೆ ತಾಳಿ. ಹಂಗೆ ಹಾಕು. ಅರೇ ಪೆನ್ಸಿಲ್ ಇಟ್ಕೊಳಕ್ಕೆ ಬರಲ್ವಲ್ಲವ. ಒಂದು ಗಂಟೆ ಬೇಕಾ ಇವಳಿಗೆ ಪೇಜ್ ಹೋಮ್ವರ್ಕ್ ಬರ್ಸೋಕ್ಕೆ. ವೇಸ್ಟ್ ಪೇಜಲ್ಲಿ ಬರೆದು ನಾನು ತೋರಿಸ್ತಾ ಇದ್ದೀನಿ. ಎಷ್ಟು ಹೇಳ್ಕೊಟ್ರು ಅಷ್ಟೇ. ನೋಡಿ, ಬರ್ದಿರೋದು ಯಾಕೆ ಕಳಿಸ್ತಾ ಇದೆಯಾ? ಬರ್ದಿರೋದು ಹೇಳೋ. ಬರೀ ಇಲ್ಲಿ ಟಿಕ್ಕು ಮಾರ್ಕೋ. ಇಡೀ ಮನೆಯೆಲ್ಲನೂ ಗಬ್ಬೆಬ್ಬಿಸಿ ಕೂರ್ಸಾಳೆ.
ಹಾಂ ಗೀಜಾಕ್ತೀನಿ ಪೆನ್ಸಿಲ್ ಹಿಡಿಯೋದು ಕಲೀಲಿ ಅಂತ ಹೇಳ್ಬಿಟ್ಟು ಈಗ ಈ ಪೆನ್ಸಿಲ್ ಹಿಡಿಯೋಕ್ಕೆ ಬರುತ್ತೆ ಇಲ್ಲ ಅಂತ ಡವ್ ಹೊಡಿತಾಳೆ. ಮನೇಲೆಲ್ಲ ಗೀಜಾಕೋಕೆ ಪೆನ್ಸಿಲ್ ಹಿಡಿಯೋಕ್ಕೆ ಬಂತು ನಿನಗೆಲ್ಲ. ಮುಖ ನೋಡಿ ಹೆಂಗೆ ನೋಡ್ತೀನಿ ನೋಡೋದೆ. ಗೀಜಾಕ್ತಾಳೆ. ಆರ್ಗನ್ ಮಾತ್ರ ಚೆನ್ನಾಗಿ ಕಲ್ತಿದ್ದೀವಿ ಮನೆಯೆಲ್ಲ ಕಿತ್ತಿ. ಅಲ್ಲಿಗೆ ತಿದ್ದಬೇಡ ನೀನು, ತಿದ್ದಿರೋದನ್ನ ತಿದ್ದಬೇಡ. ಇಲ್ಲಿಂಟು ಮಾರ್ಕ್ ಹಾಕಿ ಹಿಂಗೆ ತಿದ್ದೇ ಇದ ಗಟ್ಟಿಗೆ ಇಟ್ಕೊಂಡು ತಿದ್ದದ್ ಕಲ್ತ್ಕೊ. ಇಲ್ಲ ನೋಡು ನನಗೆ, ನಾನು ಹಿಂಗೆ ಹೊಡಿತೀನಿ ನಾನು ಇವಾಗ ನಿನಗೆ. ಇಟ್ಕೋ. ಬಿಗ್ ಸ್ಮಾಲ್ ಬಿಗ್ ಸ್ಮಾಲ್ ಬಿಗ್ ಸ್ಮಾಲ್ ಬಿಗ್ ಸ್ಮಾಲ್ ಬಿಗ್ ಸ್ಮಾಲ್. ಕೇಳಿದಾಗ ಹೇಳಿಲ್ಲ ಅಂದರೆ ಐತೆ ಹೇಳಿಗ. ಬಿಗ್ಗ ಸ್ಮಾಲ? ಬಿಗ್ ಅದೆಲ್ಲ ತೋರಿಸು. ಬಿಗ್ ತೋರಿಸು. ಬಿಗ್ ಯಾವುದು? ಏನದು? ಎಲಿಫೆಂಟ್. ಓಕೆ. ಬಿಗ್ಗ ಸ್ಮಾಲ? ಬಿಗ್. ಕ್ಯಾಟ್ ಸ್ಮಾಲ ಬಿಗ್ಗ? ಅದು ಏನಂತಾರೆ? ಸ್ಮಾಲ್ ತಾನೇ ಅನ್ನೋದು. ನೆನಪಲ್ಲಿ ಇಟ್ಕೋ. ಅದು ಗೀಜಾಕ್ತಿ ಇನ್ನೊಂದು ಚುಚ್ಚಿಬಿಡ್ತೀನಿ. ಡನ್. ಟುಡೇ ಹೋಮ್ವರ್ಕ್ ಡನ್ ಆನ್ ಪೇಜ್. ಇಷ್ಟರಿಂದ ಮಾಡೋಕ್ಕೆ ನೋಡ್ಕೊ ಇಲ್ಲಿ. ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್. ಚುಕ್ಕಿ ಇಟ್ಟಿದ್ದೀವಲ್ಲ ಅಲ್ಲಿ ನೀಟಾಗಿ ಅಲ್ಲಿಂದ ಅಲ್ಲಿಗೆ, ಆ ಚುಕ್ಕಿಯಿಂದ ಈ ಚುಕ್ಕಿಗೆ ಕೂಡಿಸ್ಬೇಕು. ಅಯ್ಯೋ ನಮ್ಗೆ ಇಂಗ್ಲೀಷ್ ಬರೋಕ್ಕಿಲ್ಲ, ನೀವು ಈ ಕನ್ನಡದಲ್ಲಿ ಹೇಳ್ಕೊಳಕ್ಕೆ ಬರೋಕ್ಕಿಲ್ಲ ನಮಗೆ. ಹೋಗಿ ಕಜ್ಜಿ ಹತ್ತವ ಕ್ಯಾರ್ಕ. ಅಮ್ಮ ಬೇಕಾ? ಬಿಗ್ ಅಂದರೆ ಸ್ಮಾಲ್ ಹೇಳ್ಕೊಟ್ರೆ ಅಷ್ಟೇ ನೀನು. ನೋಡಿ ಈಗ ಸೆಕೆಂಡ್ ವರ್ಕ್ ರೆಡಿ. ಅದನ್ನು ಬಿಡು. ಈಗ ಮಾಡು ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್ ಬರೀ. ಸ್ಮಾಲ್ ಲೆಟರ್ ಸ್ಟ್ಯಾಂಡಿಂಗ್ ಲೈನ್, ಬಿಗ್ ಲೆಟರ್ ಸ್ಲೀಪಿಂಗ್ ಲೈನ್. ಓಕೆನಾ? ಈಗ ಪೆನ್ನು ನಮ್ಮ ನಿಜ ಸೀರಿಯಸ್ಸಾಗಿ ರಾತ್ರಿ ಎಲ್ಲ ಯೋಚನೆ ಮಾಡಿದ್ದೀನಿ ಹೊಡೆದ್ನಲ್ಲ ಅಂತ. ಎಷ್ಟು ಹೇಳ್ಕೊಡ್ತಾರೆ ನಿಮಗೆ? ಬರೀ ನೀಟಾಗಿ. ಮನೇಲಿ ನೋಡಿದರೆ ಯಾರು ನೋಡಿದರೆ ಮಕ್ಕಳು ನೆಕ್ಕಂಗೆ ಮುಗಿತಾರೆ. ಆಮೇಲೆ ಗೀಜಿದೆಯಾ? ಇಲ್ಲೊಂದು ಪೆನ್ಸಿಲ್ ಇಟ್ಕೊಳಕ್ಕೆ ಬರೋಲ್ಲ, ನೆಳಂಗೆ ನಾಡ್ಕಾಡ್ತೀಯ. ಆಡೋ ಗೀಟ್ ಹಾಕಿ ಚುಕ್ಕಿ ಸೇರಿಸೆ ಚುಕ್ಕಿ ಅಷ್ಟೇ. ಪೂರ್ತಿ ಎಲ್ಲ ಚುಕ್ಕಿ ಎಲ್ಲಿಂದ ಎಲ್ಲಿವರೆಗೂ ಇದೆ ಅಷ್ಟು ಮಾತ್ರ ನೀನು ಹಾಕೋ. ಪೂರ್ತಿ ಹಾಕ್ಬಿಟ್ಟು ಹೊಡಿತೀನಿ. ಹಾಕೋ. ಎಲ್ಲಿಂದ ಇದೆ ಚುಕ್ಕಿ ಅಲ್ಲಿವರೆಗೂ ಮಾತ್ರ. ಆ ಚುಕ್ಕಿಯಿಂದ ಆ ಚುಕ್ಕಿವರೆಗೂ ಅಷ್ಟೇ ಜೋಡಿಸು. ಅಷ್ಟೇ. ಎಲ್ಲ ಚುಕ್ಕಿನ ಹಂಗೆ ಮಾಡೋ. ಗುಡ್ ಗರ್ಲ್. ವೆರಿ ಗುಡ್ ಗರ್ಲ್. ಮಾಡ್ದೆಲ್ಲ. ಪೆನ್ಸಿಲ್ ಬೇರೆ ತೊಗೊಂಬರ್ತೀನಿ ಇರು, ಯಾಕೆ ಕಾಣಿಸ್ತಾ ಇಲ್ಲ. ಇರು ಬರ್ತೀನಿ. ಹಂಗೆ ಎಲ್ಲನೂ ಮಾಡಬೇಕು. ಪೆನ್ಸಿಲ್ ಬಿಗಿ ಇಡಿ. ಬಗ್ಗಂಗೆ. ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್. ಓಕೆ, ಅದು ಸ್ಲೀಪಿಂಗ್ ಲೈನ್ ಇನ್ನೂ ಬರ್ಸಿಲ್ಲಲ್ಲ. ಸ್ಟ್ಯಾಂಡಿಂಗ್ ಲೈನ್. ಓಕೆ, ಗುಡ್ ಗರ್ಲ್. ಎಲ್ಲ ತೋರಿಸು ಇಲ್ಲಿ. ಕೈ ಎತ್ತು ಒಂಚೂರು. ನೀಟಾಗಿ ಮಾಡು. ಅದನ್ನೇ ನೀಟಾಗಿ ಮಾಡು. ಒಂದ್ಸಲ ಇಟ್ಟರೆ ಆ ಚುಕ್ಕಿಂದ ಚುಕ್ಕಿಗೆ ಸೇರಿಸಿದ ಮೇಲೆ ಪೆನ್ಸಿಲ್ ತೆಗಿಬೇಕು. ಮಧ್ಯದಲ್ಲೆಲ್ಲ ತೆಗೆಸಿ ಗಜಿಬಿಜಿ ಮಾಡಬಾರ್ದು. ಅಳಿಸೋದನ್ನು ನೀಟಾಗಿ ಬರಿ.
ಗುಡ್ ಗರ್ಲ್ ಬರಿತಾ ಇದೆಯಾ? ಹಾಯ್ ತಂದಿಟ್ಟಿದ್ದೀನಿ ನೀವು ನಾನು ಕೊಡ್ಬೇಕು ಬಂದವ. ಓಕೆ ಸೋಫು ತೋರಿಸಿದ್ನಲ್ಲ ಸೋಫು ತೋರಿಸಿದ್ನಲ್ಲ. ಸೋಫು ಹೋಗೆ ಹೋಗೆ ಬರೀ ಹೋಗಿ ಬರೀ ಅಂದರೆ ಟೀಚರಾಗಿ ಬಂದಳು ನನಗೆ. ಹೋಗೆ ಇದ್ರೆ ಬೆಡ್ಶೀಟು ಚುಚ್ಚುತ್ತೆ ಇವಳಿಗೆ ಅಲ್ವಾ? ಎಲ್ಲನೂ ಕಿತ್ತರ್ಗಿ ಹಾಸಿಗೆ ಮೇಲೆ ಬರೀತಾವಳೆ. ಕೆಳಗೆ ಒಂದು ಸ್ಟ್ಯಾಂಡ್ ತರಬೇಕು, ಸ್ಟಡಿ ಸ್ಟ್ಯಾಂಡು. ಬಾರಿಯೇ ಅಯ್ಯೋ ಇಷ್ಟೇ ಬರ್ಸಿರೋದು 1 ಅವರ್ ಗೈಸ್. 1 ಅವರಿಂದ ಬರೀತಾವಳೆ. ಇದೇ ಆಗೋಯ್ತು. ಅದು ಕರೆಕ್ಟಾಗಿ ಬರ್ದಿದೆಯಾ? ಯಾವ್ದು ಕರೆಕ್ಟಾಗಿ ಬರ್ದಿಲ್ಲ ಅದನ್ನು ಮಾತ್ರ ರಬ್ ಮಾಡಬೇಕು. ರವ ಇನ್ನು ಕಂಡ್ರೆ ಇಷ್ಟ ಇಲ್ಲ. ನನ್ನೇ ಗೋಬೆ ಅಂತೀಯಾ? ಎಂತೆಂಥ ಮಾತು ಕಲ್ತಿದ್ಯಾ ನೋಡು. ಹಾಂ ನೋಡಲ್ಲ. ಫಾಸ್ಟಾಗಿ ಓಡ್ತೀಯ ನೀನು.